ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಧನುಷ್ ಮತ್ತೆ ಮಮಿತಾ ಬೈಜು ಅಭಿನಯದ ತಮಿಳಿನ ಕರ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒಂದ್ನೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಕರಸ್ವಾಮಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅದಕ್ಕೆ ಅವನು ಊರಿಗೆ ಹೋಗಿ ಅವನ್ ಜಮೀನು ಮಾರ್ಬೇಕು ಅನ್ಕೊಂಡಿರ್ತಾನೆ. ಅದಕ್ಕೆ ಊರಿಗೆ ಹೋಗ್ತಾನೆ. ಆದ್ರೆ ಜಮೀನ್ ಮಾರಿ ದುಡ್ಡು ಮಾಡೋದು ಅಷ್ಟೊಂದು ಈಸಿ ಇರಲ್ಲ. ಕರಾಗೆ ದುಡ್ಡಿನ ಅವಶ್ಯಕತೆ ಇದ್ದಿದ್ದು ಯಾಕೆ, ಅವನು ಯಾಕೆ ಊರಿಂದ ದೂರ ಹೋಗಿದ್ದ, ವಾಪಸ್ ಊರಿಗೆ ಹೋದ್ಮೇಲೆ ಏನಾಗುತ್ತೆ, ಅವನ್ ಜಮೀನ ಮಾರೋಕೆ ಯಾಕೆ ಅಷ್ಟೊಂದ್ ಕಷ್ಟ ಆಗುತ್ತೆ, ಕಡೆಗೆ ಅವನ್ ಜಮೀನ ಮಾರ್ತಾನೋ ಇಲ್ವೋ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿ ಶುರುವಾಗುತ್ತೆ 1990ರಲ್ಲಿ. ಅಲ್ಲಿ ಈ ಕಥೆಯ ನಾಯಕ ಕರಸ್ವಾಮಿ ಅಲಿಯಾಸ್ ಕರ ಮತ್ತೆ ಮುರುಗೇಶ ಅನ್ನೋ ಹುಡುಗ ಇಬ್ರು ಗೇಟ್ ಹಾರಿ ಒಂದು ಮನೆ ಬಳಿಗೆ ಹೋಗ್ತಾರೆ. ಮನೆಗೆ ಹಾಕಿದ್ದ ಬೀಗಕ್ಕೆ ಗನ್ ಪೌಡರ್ ಹಾಕಿ ಅದನ್ನ ಬ್ಲಾಸ್ಟ್ ಮಾಡಿ ಮನೆ ಒಳಗೆ ಹೋಗ್ತಾರೆ. ಅದು ಕೂಡ MLA ಮನೆ. ಇವ್ರು ಹೋಗಿರೋದು ಮನೆಯನ್ನ ಕೊಳ್ಳೆ ಹೊಡೆಯೋಕೆ. ಅದು ಮುರುಗೇಶನ ಮೊದಲನೇ ಕಳ್ಳತನ ಆಗಿದ್ರೆ ಕರಸ್ವಾಮಿಯ ಕೊನೆ ಕಳ್ಳತನ ಆಗಿರುತ್ತೆ. ಅದು MLA ಮನೆ ಆಗಿದ್ರಿಂದ ಬೇಜಾನ್ ದುಡ್ಡು ಮತ್ತೆ ಚಿನ್ನ ಇರುತ್ತೆ. ಕರ ಮುರುಗೇಶನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅವನು ಜಾಸ್ತಿ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಮನೆಯವರು ಏನೋ ಬಿಟ್ಟೋಗಿರೋದಾಗಿ ವಾಪಸ್ ಬರ್ತಾರೆ. ಮನೆ ಮೇಲೆ ಒಂದು ಟನಲ್ ರೀತಿ ಇರುತ್ತೆ. ಮೊದಲು ಕರ ಮುರುಗೇಶನ ಹತ್ತಿಸ್ತಾನೆ. ಆದ್ರೆ ಮುರುಗೇಶ ಭಯದಲ್ಲಿ ಕರನ ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾನೆ. ಅಷ್ಟರಲ್ಲಿ ಎಷ್ಟೊಂದ್ ಜನ ಮನೆ ಒಳಗೆ ಬರ್ತಾರೆ. ಕರಾಗೆ ಬೇರೆ ದಾರಿ ಇಲ್ದೆ ಅವ್ರ ಜೊತೆ ಜಗಳ ಆಡಿ ಮನೆಯಿಂದ ಈಚೆ ಓಡೋಗ್ತಾನೆ. ಆದ್ರೆ ಈಚೆ ಊರಿನ ಎಲ್ಲಾ ಜನರು ಇರ್ತಾರೆ. ಕರ ತಗಲಾಕೊಳ್ತಾನೆ. ಪೊಲೀಸರು ಸ್ಟೇಷನ್ಗೆ ಎತ್ತಾಕೊಂಡೋಗಿ ಉಲ್ಟಾ ನೇತಾಕಿ ಚೆನ್ನಾಗಿ ಹೊಡಿತಾರೆ. ಅಲ್ಲಿಗೆ ಕರನ ಪ್ರೀತಿ ಮಾಡ್ತಿದ್ದ ಈ ಕಥೆಯ ನಾಯಕಿ ಸೆಲ್ಲಿ ಬರ್ತಾಳೆ. ಅವಳು ಕರ ಎಲೆಕ್ಟ್ರಿಕಲ್ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನು ಕಳ್ಳ ಅಲ್ಲ ಅಂತ ಹೇಳ್ತಾ ಅವನ ಹತ್ರ ಹೋಗಿ ಮಾತಾಡ್ತಾಳೆ. ಅವಳಿಗೆ ಕರ ಒಬ್ಬ ಕಳ್ಳ ಅಂತ ಗೊತ್ತಾಗುತ್ತೆ. ಆಮೇಲೆ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಇವಾಗ ನಮಗೆ DSP ಭರತನ್ನ ತೋರಿಸ್ತಾರೆ. ಅವನ್ನ SP ಕರೀತಾರೆ. ಅವಾಗ ಭರತನ್ಗೆ ಕರ ಕೇಸ್ ಬಗ್ಗೆ ಗೊತ್ತಾಗುತ್ತೆ. ಆದ್ರೆ ಆ ಸ್ಟೇಷನ್ ಅಲ್ಲಿ DSP ಇರಲ್ಲ. ಅದಕ್ಕೆ ಭರತನ್ SP ಹತ್ರ ತುಂಬಾ ವರ್ಷದಿಂದ ಎಷ್ಟೋ ಕೇಸ್ ಸಾಲ್ವ್ ಮಾಡಿದ್ರು ನನ್ ಫೋಟೋ ಪೇಪರ್ ಅಲ್ಲಿ ಬಂದಿಲ್ಲ, ರಿಟೈರ್ ಆಗುವಷ್ಟರಲ್ಲಿ ಒಂದ್ಸಲ ಆದ್ರೂ ನನ್ ಫೋಟೋ ಪೇಪರ್ ಅಲ್ಲಿ ಬರ್ಬೇಕು ಅನ್ನೋ ಆಸೆ, ಈ ಕೇಸ್ನ ನಾನ್ ನೋಡ್ಕೊಳ್ತೀನಿ ಅಂತಾನೆ. ಅದಕ್ಕೆ SP ಓಕೆ ಅಂತಾರೆ. ಭರತನ್ ಆ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಕರ ವಿರುದ್ಧ ಸುಳ್ಳು ಸ್ಟೇಟ್ಮೆಂಟ್ ಬರೆದು ಅವನ ವಿರುದ್ಧ ಎಷ್ಟೊಂದು ಚಾರ್ಜಸ್ ಹಾಕೋಕೆ ಹೇಳ್ತಾನೆ. ಕರ ಬೇಡ ಅಂತ ಬೇಡ್ಕೊಳ್ತಾನೆ. ಆದ್ರೆ ಭರತನ್ಗೆ ಪಬ್ಲಿಸಿಟಿ ಹುಚ್ಚು ಜಾಸ್ತಿ. ಅದಕ್ಕೆ ಕರನ ಯೂಸ್ ಮಾಡ್ಕೋಬೇಕು ಅಂತ ಡಿಸೈಡ್ ಆಗಿರ್ತಾನೆ. ಇದನ್ನೆಲ್ಲ ನೋಡಿ ಕರಾಗೆ ಭಯ ಆಗುತ್ತೆ. ಅದಕ್ಕೆ ಧೈರ್ಯ ಮಾಡಿ ಭರತನ್ಗೆ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿ ಒಂದು ಮರ ಹತ್ತುತ್ತಾನೆ. ಹೇಗೋ ಪೊಲೀಸರಿಂದ ಎಸ್ಕೇಪ್ ಆಗ್ತಾನೆ. ಹೀಗೆ ಕತೆ 6 ತಿಂಗಳು ಮುಂದಕ್ಕೆ ಹೋಗುತ್ತೆ. ಇವಾಗ ಕರ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸೆಲ್ಲಿ ಇವಾಗ ಕರನ ಮದುವೆ ಆಗಿರ್ತಾಳೆ. ಅವಳು ಕೂಡ ಅದೇ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಇಬ್ರು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಮನೆಗೆ ಹೋಗ್ತಾರೆ. ಇಬ್ರು ಮಧ್ಯೆ ತುಂಬಾ ಪ್ರೀತಿ ಇರುತ್ತೆ. ಆದ್ರೆ ಚೆನ್ನಾಗಿ ಬಾಳೋಕೆ ದುಡ್ಡಿರಲ್ಲ. ಮಳೆ ಬಂದ್ರೆ ಮನೆಯೆಲ್ಲ ಸೋರ್ತಾ ಇರುತ್ತೆ. ಅದಕ್ಕೆ ಕರ ಅವನೇ ಒಂದು ಹೋಟೆಲ್ ಶುರು ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಆದ್ರೆ ಅದಕ್ಕೆ ದುಡ್ಡು ಬೇಕಿರುತ್ತೆ. ಅದಕ್ಕೆ ಲೋನ್ ತಗೊಳ್ಳೋಕೆ ಒಂದು ಬ್ಯಾಂಕ್ಗೆ ಹೋಗ್ತಾರೆ. ಆದ್ರೆ ಅಡ ಇಡೋಕೆ ಕರ ಹತ್ರ ಬೆಲೆ ಬಾಳೋ ವಸ್ತು ಏನೂ ಇರಲ್ಲ. ಅದಕ್ಕೆ ಲೋನ್ ಕೊಡಲ್ಲ. ಅದ್ರಿಂದ ಕರ ಬೇಜಾರಲ್ಲಿ ಎದ್ದು ಹೋಗ್ತಾ ಇರ್ತಾನೆ. ಹೋಗ್ತಾ ಊರಲ್ಲಿ 8 ಎಕರೆ ಜಮೀನಿದೆ ಅಂತ ಹೇಳ್ತಾನೆ. ಅದಕ್ಕೆ ಬ್ಯಾಂಕ್ ಅವನು ಅದ್ರ ಪತ್ರ ತಗೊಂಡ್ ಬಾ, ಲೋನ್ ಸಿಗುತ್ತೆ ಅಂತಾನೆ. ಅದಕ್ಕೆ ಕರ ಸೆಲ್ಲಿ ಕರ್ಕೊಂಡು ಅವ್ರ ಊರಿಗೆ ಹೋಗ್ತಾನೆ. ಆದ್ರೆ ಸೆಲ್ಲಿನ ಒಂದು ಹೋಟೆಲ್ ರೂಮ್ ಅಲ್ಲಿ ಇರಿಸಿ ಅವನ್ ಮಾತ್ರ ಊರಿಗೆ ಹೋಗ್ತಾನೆ. ಯಾಕಂದ್ರೆ ಕರ 16ನೇ ವಯಸ್ಸಿನಲ್ಲೇ ಅವನ್ ತಂದೆಯ ದುಡ್ಡು ಎತ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅಂತ ಓಡೋಗಿರ್ತಾನೆ. ಅದಕ್ಕೆ ಅವನ್ ತಂದೆ ಅವನ ಮನೆಗೆ ಸೇರ್ಸಲ್ಲ ಅನ್ಕೊಂಡು ಸೆಲ್ಲಿನ ಹೋಟೆಲ್ ರೂಮ್ ಅಲ್ಲಿ ಬಿಟ್ಟು ಅವನು ಊರಿಗೆ ಹೋಗಿ ಮೊದಲು ಅವನ್ ಮಾವನ ಭೇಟಿ ಆಗ್ತಾನೆ. ಆದ್ರೆ ಅವನ್ ಮಾವ ಕಾಶಿ ಕರಾಗೆ ಹೊಡೆದು, ನಿನ್ ತಂದೆ ಕಣ್ಣಿಗೆ ಕಾಣಿಸ್ಕೋಬೇಡ, ಹೊರ್ಟೋಗು ಅಂತಾನೆ. ಕರ ವಾಪಸ್ ಬಸ್ ಸ್ಟಾಪ್ಗೆ ಬರ್ತಾನೆ. ಆದ್ರೆ ಅದೇ ಬಸ್ಸಿಂದ ಅವನ್ ತಂದೆ ಇಳಿದು ಬರ್ತಾರೆ. ಅದ್ನ ನೋಡಿ ಕರ ಅಲ್ಲಿಂದ ಬಸ್ ಹತ್ತದೆ ಸೈಡ್ಗೆ ಹೋಗ್ತಾ ಇರ್ತಾನೆ. ಅದ್ನ ಅವನ್ ತಂದೆ ನೋಡಿ ಕರಾನ ಮಾತಾಡಿಸ್ತಾನೆ. ಅಲ್ಲಿ ಅವನ್ ತಂದೆ ಕರಾನ ನೋಡಿ ಎಮೋಷನಲ್ ಆಗ್ತಾರೆ. ಅವರಿಗೆ ಕರ ಮೇಲೆ ಕೋಪ ಇರಲ್ಲ. ಕರಾನ ಅವರು ಕೂಡ ತುಂಬಾ ಕಡೆ ಹುಡುಕಿ ಸಾಕಾಗಿರ್ತಾರೆ. ಇವಾಗ ಕರ ವಾಪಸ್ ಬಂದಿದ್ದು ನೋಡಿ ಅವನ್ ತಂದೆ ಖುಷಿಯಾಗಿ ಅವನ ಮನೆಗೆ ಕರ್ಕೊಂಡೋಗ್ತಾರೆ. ಅವನ್ ತಾಯಿ ಕೂಡ ಖುಷಿ ಆಗ್ತಾರೆ. ಅವನಿಗೆ ಚಪ್ಪಲಿ, ಹೊಸ ಬಟ್ಟೆ ಎಲ್ಲ ಕೊಡಿಸ್ತಾರೆ. ಮಾರನೇ ದಿನ ಕರ ಅವನ್ ಜಮೀನ್ ಹತ್ರ ಇರ್ತಾನೆ. ಗೊಬ್ಬರನ ಎತ್ತಿ ಅವನ್ ಗಾಡಿಗೆ ಹಾಕೊಳ್ತಾ ಇರ್ತಾನೆ. ಇಲ್ಲಿ ಅವನಿಗೆ ಒಂದ್ ವಿಷಯ ಗೊತ್ತಾಗುತ್ತೆ. ಏನಂದ್ರೆ ಊರವರೆಲ್ಲ ಜಮೀನ್ ಪತ್ರ ಬ್ಯಾಂಕ್ ಅಲ್ಲಿ ಇಟ್ಟು ಟ್ರ್ಯಾಕ್ಟರ್ ತಗೊಂಡಿರ್ತಾರೆ. ಆದ್ರೆ ಇವಾಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿ ಟ್ರ್ಯಾಕ್ಟರ್ಗಳು ಸುಮ್ನೆ ನಿಂತಿರ್ತವೆ. ಬ್ಯಾಂಕ್ ಲೋನ್ ಕೂಡ ಕಟ್ಟೋಕೆ ಆಗ್ತಾ ಇರಲ್ಲ. ಇದನ್ನ ಕೇಳಿ ಕರಾಗೆ ಶಾಕ್ ಆಗೋಗುತ್ತೆ. ಅದಕ್ಕೆ ಅಲ್ಲಿಂದ ಡೈರೆಕ್ಟ್ ಟೌನ್ಗೆ ಹೋಗಿ ಲಾಯರ್ನ ಭೇಟಿ ಆಗ್ತಾನೆ.
ಲಾಯರ್ ಜಮೀನ್ ಮಾರ್ಬಹುದು, ನಿಮ್ ಜಮೀನ್ಗೆ 10 ಲಕ್ಷ ದುಡ್ಡಾದ್ರೂ ಸಿಗುತ್ತೆ ಅಂತಾನೆ. ಅಲ್ಲಿಂದ ಕರ ಹೋಗಿ ಈ ವಿಷಯನ ಸೆಲ್ಲಿಗೆ ಹೇಳ್ತಾನೆ. ಈ ಕಡೆ ಕರ ತಂದೆ ಕರ ವಾಪಸ್ ಬಂದ್ರೆ ಕರುಪ್ಪು ದೇವರಿಗೆ ಮರಿ ಹೊಡೆಯೋದಾಗಿ ಅರ್ಕೆ ಕಟ್ಕೊಂಡಿರ್ತಾನೆ. ಅದಕ್ಕೆ ಅವನ ಹತ್ರ ದುಡ್ಡಿಲ್ದೆ ಇದ್ರು ಸಾಲ ಮಾಡಿ ಮರಿ ತರೋಕೆ ಸಂತೆಗೆ ಹೋಗ್ತಾನೆ. ಅಲ್ಲಿ ಕಾಶಿ ಕರ ತಂದೆಗೆ ಕರ ನಿಮ್ ಜೊತೆ ಇರೋಕೆ ಬಂದಿರೋದಲ್ಲ, ಏನೋ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾನೆ ಅಂತ ಹೇಳಿದ್ರೆ ಕರ ತಂದೆ ಅದನ್ನ ನಂಬೋದೇ ಇಲ್ಲ. ಅಲ್ಲಿಗೆ ಕರ ಬರ್ತಾನೆ. ಅವನ್ ತಂದೆ ಮರಿ ತಗೊಳ್ತಾ ಇರೋದು ನೋಡಿ ಅವ್ರನ್ನ ಸೈಡ್ಗೆ ಕರ್ಕೊಂಡೋಗಿ ಎಲ್ಲಾ ವಿಷಯ ಹೇಳ್ತಾನೆ. ಇದನ್ನ ಕೇಳಿ ಅವನ್ ತಂದೆಗೆ ತುಂಬಾ ನೋವಾಗುತ್ತೆ. ಮಾರನೇ ದಿನವೇ ಇನ್ನೊಂದ್ ತಿಂಗಳಲ್ಲಿ EMI ಕಟ್ಲಿಲ್ಲ ಅಂದ್ರೆ ನಿಮ್ ಜಮೀನ ಜಪ್ತಿ ಮಾಡ್ತೀವಿ ಅಂತ ಬ್ಯಾಂಕ್ ಇಂದ ನೋಟಿಸ್ ಬರುತ್ತೆ. ಅದನ್ನ ನೋಡಿ ಕರ ಅವನ್ ಜಮೀನ್ ಬಳಿಗೆ ಹೋಗ್ತಾನೆ. ಅಲ್ಲೇ ಅವನ್ ತಂದೆ ಬೇಜಾರಲ್ಲಿ ನಿಂತಿರ್ತಾರೆ. ಅವನು ಜಮೀನ್ ಇವಾಗ್ಲೇ ಮಾರಿದ್ರೆ ದುಡ್ಡಾದ್ರೂ ಸಿಗುತ್ತೆ, ಇಲ್ಲ ಅಂದ್ರೆ ದುಡ್ಡು ಕೂಡ ಸಿಗಲ್ಲ, ಬ್ಯಾಂಕ್ ಅವರು ಜಮೀನ ಕೂಡ ಜಪ್ತಿ ಮಾಡ್ತಾರೆ ಅಂತ ಹೇಳ್ತಾನೆ. ಆದ್ರೂ ಕರ ತಂದೆ ನಾನ್ ಜಮೀನ್ ಮಾರೋಕೆ ಆಗಲ್ಲ, ನನ್ನ ನಂಬಿ ಎಷ್ಟೊಂದ್ ಜನ ಲೋನ್ ತಗೊಂಡಿದ್ದಾರೆ, ನಾನ್ ಜಮೀನ್ ಮಾರಿ ನಿನ್ಗೆ ದುಡ್ಡು ಕೊಟ್ಟು ಮಿಕ್ಕಿದ ದುಡ್ಡಲ್ಲಿ ನಾನು ನಿನ್ ತಾಯಿ ಎಷ್ಟ್ ದಿನ ಜೀವನ ಮಾಡ್ಬೋದು, ಆಮೇಲೆ ನಾವೇನ್ ಕೆಲಸ ಮಾಡೋದು ಅಂತ ಕೇಳ್ತಾರೆ. ಅದನ್ನ ಕೇಳಿ ಕರಾಗೆ ಬೇಜಾರಾಗಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವಾಗ ಕರ ತಂದೆ ಕರಾಗೆ ಎಲ್ಲಾದ್ರೂ ಹೋಗು, ಆದ್ರೆ ನೀನಿರೋ ಜಾಗದ ಅಡ್ರೆಸ್ ನ ಪತ್ರ ಹಾಕು, ನನ್ಗೆ ಮತ್ತೆ ಬೀದಿ ಬೀದಿ ಅಲಿಯೋಕೆ ಆಗಲ್ಲ ಅಂತ ಹೇಳ್ತಾ ಅವ್ನ್ ಸಾಲ ಮಾಡಿದ್ದ ದುಡ್ಡನ್ನ ಕೂಡ ಕರಾಗೆ ಕೊಡೋಕೆ ಹೋಗ್ತಾರೆ. ಕರ ಏನು ಬೇಡ ಅಂತ ಹೋಟೆಲ್ ಕಡೆ ಹೋಗ್ಬಿಡ್ತಾನೆ. ಎಲ್ಲಾ ವಿಷಯನೂ ಸೆಲ್ಲಿಗೆ ಹೇಳ್ತಾನೆ. ಸೆಲ್ಲಿ ಈ ಟೈಮಲ್ಲಿ ನೀವು ನಿಮ್ ತಂದೆ ಜೊತೆ ಇರ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಕರ ಧೈರ್ಯ ಮಾಡಿ ಸೆಲ್ಲಿನ ಕರ್ಕೊಂಡು ಅವನ್ ಊರಿಗೆ ಬರ್ತಾನೆ. ಅಲ್ಲಿ ಮುರುಗೇಶನ್ನ ನೋಡ್ತಾನೆ. ಮುರುಗೇಶ ಕ್ಷಮೆ ಕೇಳ್ತಾನೆ. ಆದ್ರೆ ಕರ ಅವನಿಗೆ ಬೈದು ಮನೆಗೆ ಸೆಲ್ಲಿನ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅವತ್ತೇ ಅವನ್ ತಂದೆ ಮಲಗಿರೋ ಜಾಗದಲ್ಲೇ ಸತ್ತೋಗಿರ್ತಾರೆ. ಅದನ್ನ ನೋಡಿ ಕರಾಗೆ ಅವನ್ ತಂದೆ ಸಾಯೋಕೆ ಅವನೇ ಕಾರಣ ಅನ್ನೋ ಗಿಲ್ಟ್ ಕಾಡೋಕೆ ಶುರುವಾಗುತ್ತೆ. ಊರವರೆಲ್ಲ ಮನೆ ಹತ್ರ ಸೇರ್ತಾರೆ. ಕರ ತಂದೆನ ಅವ್ರ ಜಮೀನಲ್ಲಿ ಮಣ್ಣು ಮಾಡೋಕೆ ಎತ್ಕೊಂಡು ಹೋಗ್ತಾರೆ. ಆದ್ರೆ ಬ್ಯಾಂಕ್ ಅವರು ಆ ಜಮೀನಲ್ಲಿ ಏನು ಮಾಡೋ ಆಗಿಲ್ಲ ಅಂತ ಕೋರ್ಟ್ ಇಂದ ಸ್ಟೇ ಆರ್ಡರ್ ತಂದಿರ್ತಾರೆ. ಅದಕ್ಕೆ ಶವನ ವಾಪಸ್ ಮನೆಗೆ ತಗೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ. ಕರ ಮಾವ ಕಾಶಿ ಕರಾನ ಕರ್ಕೊಂಡು ಲೋನ್ ತಗೊಂಡಿದ್ದ ಪಂಜವನ್ ಅನ್ನೋ ಬ್ಯಾಂಕ್ಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಲೋನ್ ತಗೊಳ್ಳೋಕೆ ಹೇಳಿದ್ದ ಬ್ಯಾಂಕ್ ನ ರೀಜನಲ್ ಮ್ಯಾನೇಜರ್ ಮುತ್ತು ಸೆಲ್ವನ್ನ ಭೇಟಿಯಾಗಿ ಕಾಶಿ ಬೇಡ್ಕೊಳ್ತಾನೆ. ಆದ್ರೆ ಮುತ್ತು ಸೆಲ್ವನ್ ರೂಡ್ ಆಗಿ ಮಾತಾಡಿ ಬೇಕು ಅಂದ್ರೆ ಕಾಡಿಗೆ ತಗೊಂಡೋಗಿ ಮಣ್ಣು ಮಾಡಿ ಅಂತಾನೆ. ಅದನ್ನ ಕೇಳಿ ಬೇಜಾರಲ್ಲಿ ಕರ ಎದ್ದು ಈಚೆ ಬರ್ತಾನೆ. ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಸ್ಪತ್ರೆ ಇರುತ್ತೆ. ಮುರುಗೇಶ ಕಾಂಪೌಂಡರ್ ಜೊತೆ ಮಾತಾಡಿರ್ತಾನೆ ಕರ ತಂದೆ ಬಾಡಿನ ಆಸ್ಪತ್ರೆಯಲ್ಲಿ ಇಡೋಕೆ. ಆದ್ರೆ ಅದು ಅನಾಥ ಶವ ಆಗಿದ್ರೆ ಮಾತ್ರ 1-8 ದಿನ ಆಸ್ಪತ್ರೆಯಲ್ಲಿ ಇಡೋಕೆ ಕಾಂಪೌಂಡರ್ ಒಪ್ಕೊಂಡಿರ್ತಾನೆ. ಕರಾಗೆ ಬೇರೆ ದಾರಿನೇ ಇರಲ್ಲ. 3 ಲಕ್ಷ ದುಡ್ಡೊನ್ಸಿ ಲೋನ್ ಕ್ಲಿಯರ್ ಮಾಡೋವರೆಗೂ ಅವನ್ ತಂದೆ ಶವನ ಆಸ್ಪತ್ರೆಯಲ್ಲಿ ಇಡ್ತಾರೆ. ಇವಾಗ ಕರ ಪಂಜವನ್ ಬ್ಯಾಂಕ್ ಇಂದಾನೆ ದುಡ್ಡು ಕೊಳ್ಳೆ ಹೊಡಿಬೇಕು ಅಂತ ಡಿಸೈಡ್ ಆಗ್ತಾನೆ. ಕಾಶಿ ಕೂಡ ಅದಕ್ಕೆ ಒಪ್ಕೋತಾನೆ. ಆದ್ರೆ ಮೇನ್ ಬ್ರಾಂಚ್ ಅಲ್ಲಿ ಕಳ್ತನ ಮಾಡೋಕೆ ಆಗಲ್ಲ, ಯಾಕಂದ್ರೆ ಆಪೋಸಿಟ್ ಅಲ್ಲಿ ಆಸ್ಪತ್ರೆ ಇರುತ್ತೆ. ಅದಕ್ಕೆ ಆ ಡಿಸ್ಟಿಕ್ ಅಲ್ಲಿ ಪಂಜವನ್ನ 18 ಬ್ರಾಂಚ್ ಇರುತ್ತೆ. ಎಲ್ಲಿ ಅಂಗಡಿಗಳು ಅಕ್ಕಪಕ್ಕ ಮನೆಗಳು ಇರಲ್ವೋ ಅಂತ ಬ್ಯಾಂಕ್ ನ ಹುಡುಕ್ತಾರೆ. ರಾತ್ರಿ ವೇಳೆ ಅಲ್ಲಿ ಸೆಕ್ಯೂರಿಟಿ ಏನೂ ಇರಲ್ಲ. ಅದಕ್ಕೆ ಕರಾಗೆ ಡೌಟ್ ಬರುತ್ತೆ. ಅದಕ್ಕೆ ಪ್ಲಾನ್ ಮಾಡಿ ಕಾಶಿನ ಕರ್ಕೊಂಡು ಡೇ ಟೈಮ್ ಬ್ಯಾಂಕ್ಗೆ ಹೋಗ್ತಾನೆ. ಹೋಗಿ 10 ಲಕ್ಷ ದುಡ್ಡಿಡ್ಬೇಕು, ಸೇಫ್ಟಿ ಇದ್ಯಾ, ರಾತ್ರಿ ವೇಳೆ ಕಳ್ಳರು ಬಂದ್ರೆ ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಮ್ಯಾನೇಜರ್ ಯಾರೇ ಕಳ್ಳ ನುಗ್ಗಿದ್ರು ಪಕ್ಕ ಸ್ಟೇಷನ್ಗೆ ಅಲಾರಾಮ್ ಹೋಗುತ್ತೆ, ನೀವೇನು ಟೆನ್ಷನ್ ತಗೋಬೇಡಿ ಅಂತ ಹೇಳ್ತಾ ಅಕೌಂಟ್ ಓಪನ್ ಮಾಡೋಕೆ ಫಾರಂ ಕೊಟ್ಟು ಅವ್ರ ಬ್ಯಾಂಕ್ ನ ಒಂದು ಡೈರಿ ಕೂಡ ಕೊಡ್ತಾನೆ. ಬ್ಯಾಂಕ್ ಎಲ್ಲ ನೋಡ್ಕೊಂಡು ಕರ ಕಾಶಿ ಈಚೆ ಬರ್ತಾರೆ. ಅವರಿಗೆ ಬ್ಯಾಂಕ್ ಇಂದ ಎಸ್ಕೇಪ್ ಆಗೋಕೆ ಕಾರ್ ಬೇಕಿರುತ್ತೆ. ಅದಕ್ಕೆ ಒಂದು ಕಾರ್ ಕದೀತಾರೆ. ಕಲರ್ ಮತ್ತೆ ನಂಬರ್ ಪ್ಲೇಟ್ ನ ಚೇಂಜ್ ಮಾಡ್ತಾರೆ. ಅದೇ ದಿನ ರಾತ್ರಿ ಬ್ಯಾಂಕ್ ಹತ್ರ ಹೋಗಿ ಅಲಾರಾಮ್ ವೈರ್ ನ ಕಿತ್ತಾಕ್ತಾರೆ. ಸೇಮ್ ಗನ್ ಪೌಡರ್ ಯೂಸ್ ಮಾಡ್ಕೊಂಡು ಬೀಗ ಹೊಡೆದು ಒಳಗೆ ಹೋಗ್ತಾರೆ. ಮುರುಗೇಶನ್ ಮಾತ್ರ ಈಚೆ ಇರ್ತಾನೆ. ಯಾರಾದ್ರೂ ಬಂದ್ರೆ ವಿಸಲ್ ಊದೋಕೆ. ಕಾಶಿ ಮತ್ತೆ ಕರ ಒಳಗೆ ಹೋಗಿ ನೋಡಿದ್ರೆ ಎಲ್ಲ ಕ್ಯಾಶ್ ಚಿನ್ನ ಎಲ್ಲಾನು ಲಾಕರ್ ಅಲ್ಲಿ ಇಟ್ಟಿರ್ತಾರೆ. ಕರ ಸುತ್ತಿಗೆ ತಗೊಂಡು ಲಾಕರ್ ಹೊಡಿಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗಲ್ಲ, ಸೌಂಡ್ಗೆ ತಗಲಾಕೊಂಡ್ರೆ ಕಷ್ಟ ಅಂತ ವಾಪಸ್ ಹೋಗ್ಬಿಡ್ತಾರೆ. ಇವಾಗ ಕರ ರಾತ್ರಿ ವೇಳೆ ದುಡ್ಡೆಲ್ಲ ಲಾಕರ್ ಅಲ್ಲಿ ಇಡ್ತಾರೆ. ಬೆಳಗ್ಗೆ ಟೈಮೇ ಬ್ಯಾಂಕ್ ನುಗ್ಗೋಣ ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ 2 ಗನ್ ಬೇಕಿರುತ್ತೆ. ಕಾಶಿಗೆ ಗೊತ್ತಿದ್ದ ಮಚ್ಚು ಕತ್ತಿ ಎಲ್ಲಾನು ಮಾಡೋ ಒಬ್ಬ ವ್ಯಕ್ತಿಯಿಂದ 2 ಗನ್ನ ಈಸ್ಕೊಳ್ತಾರೆ. ಮಾರನೇ ದಿನ ಎಲ್ರು ಒಂದು ಬ್ಯಾಂಕ್ ಹತ್ರ ಹೋಗ್ತಾರೆ. ಮೊದ್ಲು ಮುರುಗೇಶ ಬ್ಯಾಂಕ್ಗೆ ಹೋಗಿ ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಂಡ್ ಬಂದು ಕರಾಗೆ ಹೇಳ್ತಾನೆ. ಕಾಶಿ ಮತ್ತೆ ಕರ ಬ್ಯಾಂಕ್ ನುಗ್ತಾರೆ. ಮುರುಗೇಶ ಕಾರಲ್ಲೇ ಕೂತಿರ್ತಾನೆ. 10 ಗಂಟೆ ಒಳಗೆ ಈಚೆ ಬರದೇ ಇದ್ರೆ ಬಾಂಬ್ ಹಾಕೋಕೆ ಕಾಯ್ತಾ ಇರ್ತಾನೆ. ಕರ ಮತ್ತೆ ಕಾಶಿ ಹೋಗಿ ಎಲ್ರು ಕಟ್ಟಾಕ್ತಾರೆ. ಆದ್ರೆ ಮ್ಯಾನೇಜರ್ ಅಲರ್ಟ್ ಬಟನ್ ನ ಪ್ರೆಸ್ ಮಾಡ್ತಾ ಇರ್ತಾನೆ. ಆದ್ರೆ ಅದು ವರ್ಕ್ ಆಗಲ್ಲ. ಮ್ಯಾನೇಜರ್ ನ ಕೂಡ ಕಟ್ಟಾಕಿ ಲಾಕರ್ ಓಪನ್ ಮಾಡಿ 3 ಲಕ್ಷ ಮಾತ್ರ ಎತ್ಕೋತಾರೆ. ಇನ್ನೇನು ಈಚೆ ಬರ್ಬೇಕು, ಅವಾಗ ಅಲ್ಲಿಗೆ ಒಬ್ಬ ಪೊಲೀಸ್ ಬಂದ್ಬಿಡ್ತಾನೆ. ಮುರುಗೇಶ ಶಿಳ್ಳೆ ಊದ್ತಾನೆ.
ಪೊಲೀಸ್ ಒಳಗೆ ಬರುವಷ್ಟರಲ್ಲಿ ಕರ ಮತ್ತೆ ಕಾಶಿ ಎಲ್ರೂ ಒಂದ್ ರೂಮ್ ಒಳಗೆ ಹಾಕಿ ಕರಾನೆ ಆಫೀಸರ್ ತರ ಕೂತ್ಕೋತಾನೆ. ಪೊಲೀಸ್ ಬಂದು ಬೇರೆ ಯಾರು ಇಲ್ವಾ ಅಂದಾಗ ಮ್ಯಾನೇಜರ್ ಮಗಳು ಮದುವೆಗೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಕಾಶಿ ಅಲ್ಲೇ ಫಾರಂ ಫಿಲ್ ಮಾಡೋ ತರ ನಾಟಕ ಆಡ್ತಾ ಇರ್ತಾನೆ. ಪೊಲೀಸ್ ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತಾನೆ. ಕರ ಹೋಗಿ ಫಾರಂ ತಂದು ಕೊಡ್ತಾನೆ. ಪೊಲೀಸ್ ಫಿಲ್ ಮಾಡಿ ಅದನ್ನ ಕೊಟ್ಟು ಹೋಗ್ಬಿಡ್ತಾನೆ. ಹೇಗೋ ಕರ ಮತ್ತೆ ಕಾಶಿ ತಪ್ಪಿಸ್ಕೊಂಡು ಮುರುಗೇಶನ್ ಜೊತೆ ಕಾರಲ್ಲಿ ಎಸ್ಕೇಪ್ ಆಗ್ತಾರೆ. ಬ್ಯಾಂಕ್ ಕಳ್ತನ ಆಗಿದೆ ಅಂತ DSP ಭರತನ್ಗೆ ಗೊತ್ತಾಗುತ್ತೆ. ಅದು ಕೂಡ ಕರಾನೆ ಅಂತ ಭರತನ್ಗೆ ಗೊತ್ತಾಗುತ್ತೆ. ಅದಕ್ಕೆ ಭರತನ್ ಆ ಜಿಲ್ಲೆಗೆ ಬರ್ತಾನೆ. ಅಲ್ಲಿ ರೀಜನಲ್ ಮ್ಯಾನೇಜರ್ ಮುತ್ತು ಸೆಲ್ವನ್ 2 ಲಕ್ಷ ದುಡ್ಡನ್ನ ಅವನ್ ಲಾಕರ್ಗೆ ಹಾಕೊಂಡು ಟೋಟಲ್ 5 ಲಕ್ಷ ಕಳ್ತನ ಆಗಿದೆ ಅಂತ ಭರತನ್ಗೆ ಹೇಳ್ತಾನೆ. ಭರತನ್ ಹತ್ರ ಕರಾನ ಸ್ಕೆಚ್ ಇರುತ್ತೆ. ಅದನ್ನ ತಗೊಂಡೋಗಿ ತೋರಿಸ್ತಾನೆ. ಬ್ಯಾಂಕ್ ಮ್ಯಾನೇಜರ್ ಇವನೇ ಅಂತ ಹೇಳ್ತಾನೆ. ಇವಾಗ ಕಳ್ತನ ಆಗಿರೋ ದುಡ್ಡಿನ ಸೀರಿಯಲ್ ನಂಬರ್ ಇಟ್ಕೊಂಡು ಕರಾನ ಹುಡುಕೋಕೆ ಶುರು ಮಾಡ್ತಾರೆ. ಈ ಕಡೆ ಕರ ಮತ್ತೆ ಕಾಶಿ ಮೇನ್ ಬ್ರಾಂಚ್ಗೆ ಲೋನ್ ಕಟ್ಟೋಕೆ ಹೋಗ್ತಾರೆ. ಅದೇ ಬ್ರಾಂಚ್ಗೆ ಭರತನ್ ಮುತ್ತು ಸೆಲ್ವನ್ನ ಭೇಟಿಯಾಗೋಕೆ ಬರ್ತಾನೆ. ಕರ ಮತ್ತೆ ಕಾಶಿ 3 ಲಕ್ಷ ಲೋನ್ ಕಟ್ಟೋಕೆ ದುಡ್ಡು ಕೊಡ್ತಾರೆ. ಅದನ್ನ ಕಳ್ತನ ಆಗಿರೋ ದುಡ್ಡು ಜೊತೆ ಮ್ಯಾಚ್ ಮಾಡೋಕೆ ಹೋಗ್ತಾರೆ. ಆದ್ರೆ ಕರ ಕೊಟ್ಟ ದುಡ್ಡೆಲ್ಲ ಹಳೆ ನೋಟಿನ ರೀತಿ ಇರುತ್ತೆ. ಅದಕ್ಕೆ ಮ್ಯಾಚ್ ಮಾಡಲ್ಲ, ಡೆಪಾಸಿಟ್ ಮಾಡಿಸ್ಕೊಳ್ತಾರೆ. ಆದ್ರೆ ಪೆನಾಲ್ಟಿ ಎಲ್ಲ ಸೇರಿ ಇನ್ನು 1.5 ಲಕ್ಷ ಕಟ್ಬೇಕು, ಅವಾಗ್ಲೇ ಪೇಪರ್ ವಾಪಸ್ ಕೊಡೋದು ಅಂತಾರೆ. ಕಾಶಿ ಗಲಾಟೆ ಶುರು ಮಾಡ್ತಾನೆ. ಕರ ಭರತನ್ನ ನೋಡಿ ಕಾಶಿನ ಸುಮ್ನೆ ಅಲ್ಲಿಂದ ಕರ್ಕೊಂಡೋಗ್ಬಿಡ್ತಾನೆ. ಈ ಕಡೆ ಭರತನ್ ಮುತ್ತು ಸೆಲ್ವನ್ ಜೊತೆ ಮಾತಾಡಿ ಇತ್ತೀಚೆಗೆ ಜಮೀನ್ ಜಪ್ತಿ ಮಾಡ್ತೀವಿ ಅಂತ ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ರಿ ಅವ್ರ ಲಿಸ್ಟ್ ಕೊಡಿ ಅಂತ ಕೇಳಿ ಮುತ್ತು ಸೆಲ್ವನ್ ಹತ್ರ 60 ಜನದ ಲಿಸ್ಟ್ ತಗೊಳ್ತಾನೆ. ಲಿಸ್ಟ್ ತಗೊಂಡು ಎಲ್ಲ ಮನೆಗೆ ಹೋಗಿ ಸರ್ಚ್ ಮಾಡ್ತಾರೆ. ಆದ್ರೆ ಎಲ್ಲೂ ದುಡ್ಡು ಸಿಗಲ್ಲ. ಆ ದಿನ ರಾತ್ರಿ ಕರ ಮನೆ ಡೋರ್ ನಾಕ್ ಆಗುತ್ತೆ. ಯಾರು ಅಂತ ನೋಡಿದ್ರೆ ಮುತ್ತು ಸೆಲ್ವನ್ಗೆ ಕರಾನೆ ಕಳ್ತನ ಮಾಡಿರೋದು ಅಂತ ಗೊತ್ತಾಗಿರುತ್ತೆ. ಆದ್ರೆ ಅವನ್ ಜೊತೆ ಡೀಲ್ ಮಾಡ್ಕೊಳ್ಳೋಕೆ ಭರತನ್ಗೆ ಕೊಟ್ಟಿದ್ದ ಲಿಸ್ಟ್ ಇಂದ ಕರಾನ ಹೆಸರನ್ನ ಡಿಲೀಟ್ ಮಾಡಿರ್ತಾನೆ. ಇವಾಗ ಮುತ್ತು ಸೆಲ್ವನ್ ಕರಾಗೆ ನಾನು ಹೇಳಿದ ಬ್ಯಾಂಕಿಂದ ಕಳ್ತನ ಮಾಡು, ಇಬ್ರು 50-50 ತಗೊಳ್ಳೋಣ ಅಂತಾನೆ. ಆದ್ರೆ ಕರ ಆಗಲ್ಲ ಅಂತಾನೆ. ಮುತ್ತು ಸೆಲ್ವನ್ ಅವನ್ ನಂಬರ್ ಬರ್ದು ಕರ ಜೇಬಲ್ಲಿಟ್ಟು ಹೋಗ್ಬಿಡ್ತಾನೆ. ಇವಾಗ ಭರತನ್ ಆ ರಾತ್ರಿನೇ ಮುತ್ತು ಸೆಲ್ವನ್ಗೆ ಕಾಲ್ ಮಾಡಿ ಮೇನ್ ಬ್ರಾಂಚ್ಗೆ ಬರೋಕೆ ಹೇಳ್ತಾನೆ. ಅಲ್ಲಿಗೆ ಭರತನ್ ಬಂದು 18 ಬ್ರಾಂಚ್ ಇರೋ ಮ್ಯಾಪ್ ತಗೊಂಡು ಎಲ್ಲಾ ಬ್ರಾಂಚ್ ಮ್ಯಾನೇಜರ್ಗೆ ಕಾಲ್ ಮಾಡಿ ಬ್ಯಾಂಕ್ಗೆ ಹೋಗೋಕೆ ಹೇಳ್ತಾರೆ. ಜೊತೆಗೆ ಎಲ್ಲಾ ಬ್ರಾಂಚ್ ಅಲಾರಾಮ್ ಇರೋ ಸ್ಟೇಷನ್ಗೆ ಕಾಲ್ ಮಾಡಿ ಬ್ರಾಂಚ್ ಇಂದ ಬಟನ್ ಪ್ರೆಸ್ ಮಾಡೋಕೆ ಹೇಳ್ತಾರೆ. ಯಾವ ಬ್ರಾಂಚ್ ಅಲ್ಲಿ ಬಟನ್ ಪ್ರೆಸ್ ಮಾಡಿದಾಗ ಸ್ಟೇಷನ್ ಅಲ್ಲಿ ಅಲಾರಾಮ್ ಮಾಡ್ಕೊಳ್ಳಲ್ವೋ, ನೆಕ್ಸ್ಟ್ ಅಲ್ಲೇ ಕಳ್ತನ ಆಗುತ್ತೆ ಅಂತ ಭರತನ್ ಅನ್ಕೊಂಡಿರ್ತಾನೆ. ಅದೇ ರೀತಿ ಒಂದ್ ಬ್ಯಾಂಕ್ ಅಲಾರಾಮ್ ವರ್ಕ್ ಆಗಲ್ಲ. ಅದಕ್ಕೆ ಮಾರನೇ ದಿನ ಭರತನ್ ಟೀಮ್ ಆ ಬ್ಯಾಂಕ್ಗೆ ಹೋಗಿ ಕರ ಬರ್ಲಿ ಅಂತ ವೇಟ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಕರ ಕಾಶಿ ಮುರುಗೇಶ ಕಾರಲ್ಲಿ ಬರ್ತಾರೆ. ಮೊದ್ಲು ಮುರುಗೇಶ ಹೋಗಿ ಒಂದು ಚಲನ್ ತಗೊಂಡು ಎಷ್ಟ್ ಜನ ಇದ್ದಾರೆ ಅಂತ ನೋಡ್ಕೊಂಡ್ ಬರ್ತಾನೆ. ಆದ್ರೆ ಮುರುಗೇಶನ್ಗೆ ಡೌಟ್ ಬಂದಿರುತ್ತೆ. ಬಂದು ಆ ವಿಷಯನ ಕರಾಗೆ ಹೇಳ್ತಾನೆ. ಆದ್ರೂ ಕರ ಗನ್ ತಗೊಂಡು ಇನ್ನೇನು ಕಾರಿಂದ ಇಳಿಬೇಕು ಅಷ್ಟರಲ್ಲಿ ಪೊಲೀಸ್ ಜೀಪ್ ಬರುತ್ತೆ. ಎಲ್ಲಾ ಪೊಲೀಸರು ಅಲ್ಲಿಂದ ಹೋಗ್ಬಿಡ್ತಾರೆ. ಯಾಕಂದ್ರೆ ಈ ಮುತ್ತು ಸೆಲ್ವನ್ ಇನ್ನೊಂದ್ ಗ್ಯಾಂಗ್ ಯೂಸ್ ಮಾಡ್ಕೊಂಡು ಬೇರೆ ಬ್ರಾಂಚ್ ಅಲ್ಲಿ ಕಳ್ತನ ಮಾಡಿಸಿರ್ತಾನೆ. ಅಲ್ಲಿಗೆ ಕರ ಕೂಡ ಹೋಗ್ತಾನೆ. ಅಲ್ಲಿ ಕರ ಭರತನ್ನ ನೋಡಿ ಗಾಬರಿಯಾಗಿ ಅಲ್ಲಿಂದ ಕಾಶಿ ಮುರುಗೇಶನ್ನ ಕರ್ಕೊಂಡು ಎಸ್ಕೇಪ್ ಆಗ್ತಾನೆ. ಇವಾಗ ಕರ ಆ ದಿನ ಸಂಜೆ ಮುತ್ತು ಸೆಲ್ವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಮುತ್ತು ಸೆಲ್ವನ್ ಟೆಲಿಫೋನ್ ಇಂದ ಲಕ್ಷ್ಮೀ ಲಾಡ್ಜ್ಗೆ ಕಾಲ್ ಮಾಡ್ತಾನೆ. ಅದನ್ನ ತಿಳ್ಕೊಂಡ ಕರ ಕಾಶಿಗೆ ಮುತ್ತು ಸೆಲ್ವಂನ ಫಾಲೋ ಮಾಡೋಕೆ ಹೇಳಿ ಅವನು ಮುರುಗೇಶನ್ನ ಕರ್ಕೊಂಡು ಲಕ್ಷ್ಮೀ ಲಾಡ್ಜ್ ಬಳಿಗೆ ಹೋಗ್ತಾನೆ. ಅಲ್ಲಿ ಒಂದು ಆಟೋ ಚೆಕ್ ಮಾಡ್ತಾರೆ. ಅದ್ರಲ್ಲೇ ಮುತ್ತು ಸೆಲ್ವನ್ ಕಡೆ ಕಳ್ಳರು ಬಂದಿರೋದು ಅಂತ ತಿಳ್ಕೊಂಡು ಆಟೋ ಲೈಟ್ ಆನ್ ಮಾಡಿ ಲಾಡ್ಜ್ ಒಳಗೆ ಹೋಗ್ತಾರೆ. ಈಚೆ ಆಟೋ ಲೈಟ್ ಆನ್ ಆಗಿದೆ ಅಂತ ಹೇಳ್ತಾರೆ. ಅವಾಗ ಒಬ್ಬ ಕಳ್ಳ ಹೋಗಿ ಲೈಟ್ ಆಫ್ ಮಾಡಿ ಬಂದು ಲಾಡ್ಜ್ ಅಲ್ಲಿದ್ದ ಬಾರ್ಗೆ ಹೋಗ್ತಾನೆ. ಕರ ಮತ್ತೆ ಮುರುಗೇಶ ಕೂಡ ಬಾರ್ಗೆ ಹೋಗ್ತಾರೆ. ಅಲ್ಲಿ ಕಳ್ಳರು ಇಸ್ಪೀಟ್ ಆಡ್ತಾ ಇರ್ತಾರೆ. ಕರ ಕೂಡ ಸ್ವಲ್ಪ ದುಡ್ಡು ಕಟ್ಟಿ ಇಸ್ಪೀಟ್ ಆಡಿ ಸೋತ್ ಹೋಗ್ತಾನೆ. ಆಮೇಲೆ ಕಾರ್ನೇ ಬಿಟ್ಟಾಕ್ತಾನೆ. ಕಳ್ಳರು ಹೋಗಿ ಕಾರ್ ಚೆಕ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಕರ ದುಡ್ಡು ನೋಡ್ಬೇಕು ಅಂತಾನೆ. ಇಬ್ರು ಕಳ್ಳರು ಕರಾನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮುತ್ತು ಸೆಲ್ವನ್ಗೆ ಅವನ ಕಾಶಿ ಫಾಲೋ ಮಾಡ್ತಾ ಇರೋದ್ ವಿಷಯ ಗೊತ್ತಾಗಿ ಲಾಡ್ಜ್ಗೆ ಕಾಲ್ ಮಾಡಿ ಇನ್ನೊಬ್ಬ ಕಳ್ಳನಿಗೆ ಆ ವಿಷಯ ಹೇಳ್ತಾನೆ. ಅವನು ರೂಮ್ಗೆ ಓಡೋಗ್ತಾನೆ. ಕರ ಜೊತೆ ಫೈಟ್ ಶುರು ಮಾಡ್ತಾರೆ. ಕರ ಫೈಟ್ ಮಾಡ್ಬೇಕಾದ್ರೆ ಅಲ್ಲಿಗೆ ಮುರುಗೇಶ ಸಹಾಯಕ್ಕೆ ಬರ್ತಾನೆ. ಆದ್ರೆ ಕಳ್ಳರು ಮುರುಗೇಶನಿಗೆ ಚಾಕುವಲ್ಲಿ ಚುಚ್ಚಿ ದುಡ್ಡು ಎತ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾರೆ. ಕರ ಮುರುಗೇಶನ ಕರ್ಕೊಂಡು ಅವರಿಗೆ ಗನ್ ಕೊಟ್ಟಿದ್ದ ವ್ಯಕ್ತಿ ಮನೆಗೆ ಹೋಗ್ತಾನೆ. ಆ ವ್ಯಕ್ತಿ ನಾಟಿ ಚಿಕಿತ್ಸೆ ಮಾಡ್ತಾನೆ. ಮುರುಗೇಶ ಬದುಕುತ್ತಾನೆ. ಅವಾಗ ಕರ ಮುತ್ತು ಸೆಲ್ವಂಗೆ ಕಾಲ್ ಮಾಡಿ ಡೀಲ್ಗೆ ಓಕೆ ಅಂತಾನೆ. ಆದ್ರೆ ಮುತ್ತು ಸೆಲ್ವಂ ನಾನ್ ಬೇರೆಯವ್ರನ್ನ ಹುಡಿಕೊಂಡಿದ್ದೀನಿ, ನಾನ್ ಕಳ್ತನ ಮಾಡಿ ಎಲ್ಲ ನಿನ್ ತಲೆಗೆ ಕಟ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾನೆ. ಈ ಕಡೆ ಕಾಶಿಯಿಂದ ಸೆಲ್ಲಿಗೆ ಮತ್ತೆ ಕರ ಕಳ್ತನ ಮಾಡೋಕೆ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗಿರುತ್ತೆ. ವಾಪಸ್ ಕರ ಮನೆಗೆ ಬಂದಾಗ ಸೆಲ್ಲಿ ಕರಾಗೆ ಬೈತಾಳೆ. ಆದ್ರೆ ಕರ ಅವನ್ ಮಾಡ್ತಾ ಇರೋದು ಕಳ್ತನ ಅಲ್ಲ, ಅವ್ರ ದುಡ್ಡನ್ನ ವಾಪಸ್ ತಗೊಳ್ತಾ ಇರೋದು ಅಂತ ಸಮರ್ಥನೆ ಮಾಡ್ಕೊಳ್ತಾನೆ. ಇವಾಗ ಇಲ್ಲಿ ಸೆಲ್ಲಿ ಪ್ರೆಗ್ನೆಂಟ್ ಆಗಿರೋ ವಿಷಯ ಹೇಳ್ತಾಳೆ. ಮಾರನೇ ದಿನ ಕರ ತಾಯಿಗೆ ಅವನು ವಾಪಸ್ ಊರಿಗೆ ಬಂದಿದ್ದು ಯಾಕೆ ಅಂತ ಹೇಳ್ತಾನೆ.
ಇದನ್ನ ಕೇಳಿ ಅವನ್ ತಾಯಿ ಕೂಡ ಅವನ ಜೊತೆ ಮಾತಾಡೋದನ್ನ ನಿಲ್ಲಿಸ್ತಾರೆ. ಮಾರನೇ ದಿನ ಕರ ಮತ್ತೆ ಕಾಶಿ ಇನ್ನ ಕಳ್ತನ ಎಲ್ಲ ಆಗಲ್ಲ ಅನ್ಕೊಂಡು ವಾಪಸ್ ಗನ್ ಕೊಡೋಕೆ ಹೋಗ್ತಾರೆ. ಅವಾಗ ಆ ವ್ಯಕ್ತಿ ಒಂದು ದೊಡ್ಡ ಮಚ್ ಮಾಡಿರ್ತಾನೆ. ಅದನ್ನ ಅವರಿಗೆ ಕೊಟ್ಟು ಹೋಗ್ತಾ ದಾರಿಲಿ ಶೂಟಿಂಗ್ ನಡೀತಾ ಇದೆ, ಅಲ್ಲಿ ಕೊಟ್ಟಿ ಹೋಗಿ ಅಂತ ಹೇಳ್ತಾನೆ. ಅದೇ ರೀತಿ ಮಚ್ನ ತಗೊಂಡೋಗಿ ಕೊಡ್ತಾರೆ. ಅಲ್ಲಿ ಕರಾಗೆ ಒಂದು ವಿಷಯ ಗೊತ್ತಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಮೇನ್ ಬ್ರಾಂಚ್ ಇಂದ ಎಲ್ಲಾ ಬ್ರಾಂಚ್ ಗಳಿಗೂ ದುಡ್ಡು ಹೋಗ್ತಾ ಇರುತ್ತೆ. ಅದನ್ನ ತಿಳ್ಕೊಂಡ ಕರ ಕಾರ್ ಎತ್ಕೊಂಡು ಬೈಪಾಸ್ ರೋಡ್ಗೆ ಹೋಗ್ತಾನೆ. ದುಡ್ಡು ಬರ್ತಿದ್ದ ಜೀಪ್ ಮೇಲೆ ಹತ್ತಿ ಎಲ್ರಿಗೂ ಹೊಡೆದು ಅವನಿಗೆ ಬೇಕಿದ್ದ ಎಕ್ಸ್ಟ್ರಾ 2 ಲಕ್ಷ ದುಡ್ಡನ್ನ ಮಾತ್ರ ತಗೊಂಡು ಅಲ್ಲಿಂದ ಕಾಶಿ ಜೊತೆ ಎಸ್ಕೇಪ್ ಆಗ್ತಾನೆ. ಆದ್ರೆ ಮಧ್ಯ ದಾರಿಲಿ ಕಾರ್ ಕೈ ಕೊಡುತ್ತೆ. ಅದಕ್ಕೆ ಅಲ್ಲೇ ಇದ್ದ ಒಂದು ತಾತನ ಮನೆ ಬಳಿಗೆ ಹೋಗ್ತಾರೆ. ಅಲ್ಲಿ ಕರ ತಾತನ ಜೊತೆ ಮಾತಾಡ್ತಾ ಇರ್ತಾನೆ. ಅಜ್ಜಿ ಹುಷಾರಿಲ್ದೆ ಹಾಸಿಗೆ ಹಿಡ್ದಿರ್ತಾರೆ. ತಾತಾಗೆ ಲೋನ್ ಕೊಟ್ಟೋಕೆ ಆಗ್ತಾ ಇರಲ್ಲ. ಇವಾಗ ತಾತನಿಗೂ ಜಮೀನ್ ಜಪ್ತಿ ಮಾಡ್ತೀವಿ ಅಂತ ನೋಟಿಸ್ ಕಳಿಸ್ತಾರೆ. ಅದನ್ನ ನೋಡಿ ಕರಾಗೆ ತುಂಬಾ ಬೇಜಾರಾಗುತ್ತೆ. ಅವನ್ ಲೋನ್ ಕ್ಲಿಯರ್ ಆದ್ರೆ ಸಾಕಾಗಲ್ಲ, ಪ್ರತಿಯೊಬ್ರು ಲೋನ್ ಕೂಡ ಕ್ಲಿಯರ್ ಆಗಿ ಅವ್ರ ಜಮೀನ್ ಪತ್ರ ಅವ್ರ ಕೈಗೆ ಬಂದು ಸೇರ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಅದಕ್ಕೆ ಅವಾಗ್ಲೇ ಹೋಗಿ ಒಂದು ಬ್ಯಾಂಕ್ ಇಂದ ಸ್ವಲ್ಪ ದುಡ್ಡನ್ನ ಕೊಳ್ಳೆ ಹೊಡಿತಾನೆ. ಈ ಕಡೆ ಮುತ್ತು ಸೆಲ್ವನ್ ಅವನ್ ಗ್ಯಾಂಗ್ಗೆ ಇನ್ನೊಂದ್ ಬ್ರಾಂಚ್ಗೆ ಹೋಗಿ ಕೊಳ್ಳೆ ಹೊಡೆಯೋಕೆ ಹೇಳ್ತಾನೆ. ಕರ ಬ್ಯಾಂಕ್ ಕೊಳ್ಳೆ ಹೊಡೆದಿರೋದು ಗೊತ್ತಾಗಿ ಭರತನ್ ಮುತ್ತು ಸೆಲ್ವನ್ನು ಜೊತೆಯಲ್ಲಿ ಕರ್ಕೊಂಡು ಆ ಬ್ಯಾಂಕ್ ಹತ್ರ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಇನ್ನೊಂದ್ ಬ್ಯಾಂಕ್ ಕೊಳ್ಳೆ ಹೊಡೆದಿದ್ದಾನೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಆ ಬ್ಯಾಂಕ್ ಹತ್ರ ಹೋಗೋ ಅಷ್ಟರಲ್ಲಿ ಇನ್ನೊಂದ್ ಬ್ಯಾಂಕ್ ಇಂದ ಕಾಲ್ ಬರುತ್ತೆ. ಅದಕ್ಕೆ ಭರತನ್ ಹೀಗೆ ಸುಮ್ನೆ ಓಡಾಡೋದು ವೇಸ್ಟ್ ಅಂತ ಡಿಸೈಡ್ ಮಾಡಿ ಮ್ಯಾಪ್ ನೋಡ್ಕೊಂಡು ನೆಕ್ಸ್ಟ್ ಕರ ಯಾವ ಬ್ಯಾಂಕ್ಗೆ ಹೋಗ್ಬೋದು ಅಂತ ಕಂಡಿಡ್ದು ಆ ಬ್ಯಾಂಕ್ಗೆ ಹೋಗ್ತಾರೆ. ಆದ್ರೆ ಅಲ್ಲಿಗೆ ಕರ ಬರಲ್ಲ, ಮುತ್ತು ಸೆಲ್ವನ್ ಕಡೆಯವರು ಬರ್ತಾರೆ. ಭರತನ್ ಇಬ್ರೂನ ಶೂಟ್ ಮಾಡ್ತಾನೆ. ಒಬ್ಬ ಎಲ್ಲ ನಿಜ ಹೇಳ್ತಾನೆ. ಅದನ್ನ ಕೇಳ್ತಿದ್ದ ಹಾಗೆ ಮುತ್ತು ಸೆಲ್ವನ್ ಈಚೆ ಓಡೋಗ್ತಾನೆ. ಒಂದು ಟ್ರ್ಯಾಕ್ಟರ್ ಇಂದ ಆಕ್ಸಿಡೆಂಟ್ ಆಗುತ್ತೆ. ಅವನ್ನ ಭರತನ್ ಆಸ್ಪತ್ರೆಗೆ ಸೇರಿಸ್ತಾನೆ. ಅವನಿಂದ ಕಳ್ತನ ಮಾಡ್ತಿರೋದು ಕರಾನೆ ಅಂತ ಗೊತ್ತಾಗುತ್ತೆ. ಅವನಿರೋ ಜಾಗದ ಬಗ್ಗೆ ಕೂಡ ಮುತ್ತು ಸೆಲ್ವನ್ ಹೇಳ್ತಾನೆ. ಅದನ್ನ ಕೇಳಿ ಭರತನ್ ಮುತ್ತು ಸೆಲ್ವನ್ ಉಸಿರು ಕಟ್ಟಿ ಸಾಯುವ ಹಾಗೆ ಮಾಡಿ ಈಚೆ ಬರ್ತಾನೆ. ಅಷ್ಟರಲ್ಲಿ ಕರ ಕದ್ದಿದ್ದ ದುಡ್ಡನ್ನ ಎಲ್ರಿಗೂ ಹಂಚಿರ್ತಾನೆ. ಎಲ್ಲ ಬ್ಯಾಂಕ್ಗೆ ಹೋಗಿ ಲೋನ್ ಕಟ್ತಾ ಇರ್ತಾರೆ. ಈ ಕಡೆ ಕರ ಅವನ್ ತಂದೆ ಶವನ ವಾಪಸ್ ತಂದು ಅವ್ರ ಜಮೀನಲ್ಲೇ ಊತಾಕ್ತಾರೆ. ಅಲ್ಲಿಗೆ ಭರತನ್ ಬಂದು ಕರಾಗೆ ಹೊಡೆದು ಅವನ್ ಕೈಗೆ ಬೇಡಿ ಹಾಕ್ತಾನೆ. ಆದ್ರೆ ಕರಾನ ಅರೆಸ್ಟ್ ಮಾಡಲ್ಲ. ಯಾಕಂದ್ರೆ ಭರತನ್ಗೆ ಪಬ್ಲಿಸಿಟಿ ಹುಚ್ಚು ಜಾಸ್ತಿ ಅಲ್ವಾ. ಕರಾನ ಅರೆಸ್ಟ್ ಮಾಡಿದ್ರೆ ಕರ ಜನಗಳಿಗೆ ಸಹಾಯ ಮಾಡ್ದ ಅಂತ ಅವನ್ನ ಹೀರೋ ಮಾಡಿ ಅವನ್ ಫೋಟೋನ ಹಾಕ್ತಾರೆ. ಭರತನ್ನ ವಿಲನ್ ಮಾಡ್ತಾರೆ ಅಂತ ಭರತನ್ ಯೋಚನೆ ಮಾಡಿ ಮುತ್ತು ಸೆಲ್ವನ್ನ ವಿಲನ್ ಮಾಡಿ ಭರತನ್ ಹೀರೋ ಆದ್ರೆ ಅವನ್ ಫೋಟೋನ ಫ್ರಂಟ್ ಪೇಜ್ ಅಲ್ಲಿ ಹಾಕ್ತಾರೆ ಅಂತ ಕರಾನ ಸುಮ್ನೆ ಬಿಟ್ಟು ಹೋಗ್ಬಿಡ್ತಾನೆ. ಇಲ್ಲ, ಕರಾನ ಸುಮ್ನೆ ಬಿಡೋಕೆ ಈ ರೀತಿ ಸುಳ್ಳು ಹೇಳಿದ್ರು ಹೇಳಿರ್ಬೋದು. ಕಡೆಗೆ ಕರ ಹೋಗಿ ಅವನ್ ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.